ಸಾಮಾನು ಹೇಗಪ್ಪ ತಗೊಂಡೋಗೋದು ಅಂತಿದ್ದೆ, ಸದ್ಯ ಸಿಕ್ಕಿದಲ್ಲ. ಏನ ಮುಖ ಹಾಗೆ ನೋಡ್ತಾ ಇದ್ಯಾ? ಈ ಫೇಸ್ನ ಯಾವತ್ತು ನೋಡಿಲ್ವಾ? ನಡಿಗೆ ಮನೆಗೆ ಹೋಗೋಣ. ಅಮ್ಮ, ಡ್ಯೂಟಿನಲ್ಲಿ ಇರ್ಬೇಕಾದ್ರೆ ಗೌರ್ಮೆಂಟ್ ಗಾಡಿಲಿ ಮನೆಯವ್ರನ್ನ ಡ್ರಾಪ್ ಮಾಡೋದು ಬಹಳ ತಪ್ಪು. ನೀನ್ ಇಳಿದ್ಬಿಟ್ಟು ಆಟೋನಲ್ಲಿ ಹೋಗು. ಲೇ, ಈ ತಾಯಿಗಿಂತ ಆ ಗೌರ್ಮೆಂಟ್ ನೋನೇ ನಿನಗೆ ದೊಡ್ಡವನಾಗಬಿಟ್ನಾ? ನಡಿಯೋ, ಅದ್ ಯಾವನ್ ಬರ್ತಾನೋ ನಾನು ನೋಡ್ತೀನಿ. ಅಮ್ಮ, ನನಗೆ ತುಂಬಾ ಇಂಪಾರ್ಟೆಂಟ್. ರೀ ಶಾರದಮ್ಮರೇ, ನನ್ ಸೊಸೆಗೆ ಹೆರಿಗೆ ನೋವು ಶುರು ಆಗ್ಬಿಟ್ಟಿದೆ. ಹೇಗೆ ಗಾಡಿದಾಳೆ, ಬೇಗ ಬನ್ನಿ. ವಿಜಿ, ತರಕಾರಿ ತಗೊಂಡೋಗಿ ಒಳಗಡೆ ಇಡು. ಎಲ್ಲಿ? ಮನೆ ಒಳಗೆ. ಬನ್ನಿ ಶಾರದಮ್ಮರೇ. ಬಿಜ್ಜು, ನಿನ್ನೆ ರಾತ್ರಿನೇ ಕೇಳ್ಬೇಕು ಅಂತಿದ್ದೆ, ಯಾಕಷ್ಟು ಬೇಗ ಮಲ್ಕೊಂಡ್ಬಿಟ್ಟೆ? ಅದು ವಿಜ್ಜು, ವಿಜ್ಜು, ಎಲ್ಲಿ ಹೋಗ್ತಿದ್ಯಾ? ಇಲ್ಲ, ಅದು ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ತಾ ಇದೀನಿ. ನನಗಿಂತ ಅರ್ಜೆಂಟ್ ಕೆಲಸ ಏನಿದೆ ನಿಂಗೆ? ಇಲ್ಲ, ಈಗ ಹೋಗ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಿ. ಹೇ ವಿಜ್ಜು, ವಾವ್, ವಾಟ್ ಎ ಡಿಫರೆಂಟ್ ಡ್ರೆಸ್. ಯು ಆರ್ ಲುಕಿಂಗ್ ವೆರಿ ನೈಸ್. ಎಲ್ಲಿದೆ ಡ್ರೆಸ್? ಅದು ಡ್ಯೂಟಿ ಮೇಲೆ ಯೂನಿಫಾರ್ಮ್ ಹಾಕಂಗಿಲ್ಲ, ಅದಕ್ಕೆ ಡಿಪಾರ್ಟ್ಮೆಂಟ್ ಅವರು ಡ್ರೆಸ್ ಕೊಟ್ಟರು. ವೆರಿ ನೈಸ್ ಡ್ರೆಸ್. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ನಾನು ನೋಡ್ಬಿಡ್ತೀನಿ. ಏ ವಿಜ್ಜು, ನಾನು ನಿನಗೋಸ್ಕರ ಮಸಾಲೆ ವಡೆ ಮಾಡಿಟ್ಟಿದ್ದೀನಿ. ಒಂದೆರಡು ನಿಮಿಷ ಬೇಗ ತಂದ್ಬಿಡ್ತೀನಿ. ಹಾ, ಏನ್ ಮಾಡೋದು? ತಗೋ. ಏನಾಗಿದೆ ನಿನಗೆ? ಅರೆ, ನನಗಿದೆಲ್ಲ ಇಷ್ಟ ಇಲ್ಲ, ಹೋಗ. ಅಯ್ಯೋ, ಯಾಕೆ ಹೀಗಾಡ್ತಿದ್ಯಾ? ನೀನ್ ನನ್ ಗಂಡ ವಿಜುನೇ ಅಲ್ಲ, ಬೇರೆ ಯಾರೋ. ನನ್ ಗಂಡ ವಿಜು ಆಗಿದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಅವನು ಕೋಪ ಬಂದ್ರು ನನ್ನ ಹಿಡ್ಕೊಂಡು ಮುದ್ದಾಡ್ತಿದ್ದ. ನೀನ್ ನೋಡಿದ್ರೆ ನನ್ನ ತಳ್ತಿದೀಯ. ಅಳ್ಬೇಡ. ಅದು ನಾನು ಟೆನ್ಷನ್ ಅಲ್ಲಿ. ನೀನು ಒಳ್ಳೆಯವಳು ತಾನೆ? ಓ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡ್ತಿದೀಯಾ? ಇಲ್ಲ, ಅದು ಬಂದು ಏನ. ಅಯ್ಯೋ ವಿಜು, ವಿಜು, ಏನಾಯ್ತು? ನೀರಾ, ಒಂದ್ ನಿಮಿಷ ತಂದೆ. ಪೊಲೀಸ್ ಡ್ಯೂಟಿಗಿಂತ ನನ್ನ ಹೆಂಡತಿ ಡ್ಯೂಟಿನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಶಿವ ನಾರಾಯಣ. ಭಯಂಕರ ಸೆಕೆ. ಬೆಂಗಳೂರು ಮೆಡ್ರಾಸ್ಗಿನ ಸೆಕೆ ಜಾಸ್ತಿ, ಕಲಿಬೆರಕೆ. ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಕಣೆಯ. ಗಂಡ ಬರ್ತಿದ್ದಂಗೆ ಗರ್ಮ ಮಸಾಲ ವಡೆ ರೆಡಿ ಮಾಡ್ಬಿಟ್ಲಲ್ಲ. ಹೇಗಿದೆ ವಡೆ? ಟಾಪು. ನೀನ್ ಏನೇ ಮಾಡಿದ್ರು ಸೂಪರ್. ಹೌದು, ನಾನೇನ್ ಮಾಡಿದ್ರು ಟಾಪು ಸೂಪರು. ನಾನ್ ತಿನ್ಸೋಕ್ ಬಂದ್ರೆ ಮಾತ್ರ ಬೇಡ ಅಂತೀಯ. ನೀನ್ ಯಾವಾಗ್ಲೇ ತಿನ್ನಿಸ್ದೆ? ನಾನು ಆಗ್ಲೇ ವಡೆ ತಗೊಂಡ್ ಬಂದ್ರೆ ಕೋಪ ಮಾಡ್ಕೊಂಡ್ ಬೇಡ ಅನ್ಲಿಲ್ವಾ? ನಾನ್ ತಿನ್ಸೋಕ್ ಫೋರ್ಸ್ ಮಾಡಿದ್ರೆ ನೀವು ತಳ್ಳಿಬಿಟ್ಟು ತೂದ್ ಮುಗ್ದು ನನ್ನನ್ನು ತಳ್ಳಿಲ್ವಾ ನೀವು? ಲೇ ಈಗಷ್ಟೇ ನಿನ್ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ತಗೊಂಡ್ಬರ್ತಾ ಇದೀನಿ. ನಾನ್ ಯಾವಾಗ್ಲೇ ತಿಂದೆ, ನಾನ್ ಯಾವಾಗ್ಲೇ ಮುಗ್ದೆ, ನಾನ್ ಯಾವಾಗ್ಲೇ ತಳ್ದೆ. ಆಗ್ಲೇ ನೀವು ಇದೇನ್ರಿ ಇದು? ಈ ಡ್ರೆಸ್ಸು ಆಗ್ಲೇ ನೀವು ಬೇರೆ ಡ್ರೆಸ್ ಹಾಕೊಂಡ್ ಟ್ರಿಮ್ ಆಗಿದ್ರಿ. ಈಗೇನ್ ಡ್ರಮ್ ಆಗಿದ್ದೀನ? ಲೇ, ನಾನ್ ಯಾವ್ದೇ ಡ್ರೆಸ್ ಹಾಕೊಂಡ್ರು ಸ್ಮಾರ್ಟ್ ಆಗಿರ್ತೀನಿ. ಅಲ್ಲ ರೀ, ಆಗ್ಲೇ ಬೇರೆ ಬಟ್ಟೆ ಹಾಕೊಂಡಿದ್ರಿ, ಇಷ್ಟ ಬೇಗ ಹೇಗ್ರಿ ಬಟ್ಟೆ ಬದಲಾಯಿಸಿದ್ರಿ? ಅಯ್ಯಯ್ಯೋ, ಇಲ್ಲಿ ಯಾರೋ ಬಂದೋಗಿದ್ದಾರೆ, ಏನೋ ಕಸ ಮೋಸ ಆಗ್ಬಿಟ್ಟಿದೆ, ನಂಗೆ ಅರ್ಥ ಆಗ್ತಿಲ್ವೇ? ಅರ್ಥ ಆಗೋಯ್ತು ರೀ, ನನಗೆಲ್ಲ ಅರ್ಥ ಆಗೋಯ್ತು. ಏನೇ? ನಾನು ಭಾಗ್ಯಶಾಲಿ ರೀ, ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಹೇಗೆ? ಆವತ್ತು ಆಂಜನೇಯ ಸ್ವಾಮಿ ನಿಮಗೆ ದರ್ಶನ ಕೊಟ್ಟಿರ್ಲಿಲ್ವಾ? ನಿಮ್ಮ ರೂಪದಲ್ಲಿ ಇವತ್ತು ನನಗೆ ದರ್ಶನ ಕೊಟ್ಟಿದ್ದಾನೆ. ಅಯ್ಯಯ್ಯೋ, ದರ್ಶ ಅಲ್ಲ ಕಣೆ, ಯಾಮಾರಿದ್ರೆ ಅರ್ಥ ಹಚ್ಬಿಟ್ಟಿರೋರು. ಅವತ್ತು ಆಂಜನೇಯ ಕಾಣಿಸ್ತಾ ಅಂತ ಸುಮ್ನೆ ರೀಲ್ ಬಿಟ್ಟೆ. ಹಾಗಾದ್ರೆ ಆಗ್ಲೇ ನಿಮ್ ರೂಪದಲ್ಲಿ ಬಂದಿದ್ದು ಆಂಜನೇಯ ಸ್ವಾಮಿ ಅಲ್ಲ? ಅಯ್ಯೋ, ಆಂಜನೇಯ ಬ್ರಹ್ಮಚಾರಿ ಕಣೆ, ಹೆಂಗಸರ ಕಣ್ಣು ಕಾಣಿಸೋದಿಲ್ಲ. ಯಾವನೋ ಅಲ್ಕ ನನ್ನ ಮಗ ನಂತರ ಬಂದ್ಬಿಟ್ಟು ನಿನ್ ಕೈಲಿ ಮಸಾಲ ವಡೆ ತಿಂದ್ಬಿಟ್ಟಿದ್ದಾನೆ. ಅಯ್ಯೋ, ನೀನಾ? ದೊಡ್ಡ ನನ್ಗೆ ಐಸ್ ಕ್ರೀಮ್ ಕೊಡ್ಸ್ಬೇಕು ನಡ್ರಿ. ಇಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀನೇ ಹೋಗಿ ಐಸ್ ಕ್ರೀಮ್ ತಗೋ. ಥ್ಯಾಂಕ್ ಯು ಡ್ಯಾಡಿ, ಟಾಟಾ. ಬಾಯ್. ಟಾಟಾ ಡ್ಯಾಡಿ. ಏನಿದು, ನಾನು ಇಲ್ಲಿದ್ದೆ ನನ್ನ ಮಗ ಯಾರೋ ಡ್ಯಾಡಿ ಟಾಟಾ ಅಂತ ಅವನಲ್ಲ. ಟಾಟಾ ಡ್ಯಾಡಿ. ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು, ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು. ಟಾಟಾ ಡ್ಯಾಡಿ, ಟಾಟಾ ಡ್ಯಾಡಿ.
ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು. ಅಯ್ಯೋ ನಂಗೆ ಎಡೆಡಪ್ಪ, ನಂಗೆ ಎಡೆಡಪ್ಪ. ನಾನು ನಿನ್ಗೆ ಒಬ್ಬನೇ ಅಪ್ಪ ಕಣೋ. ಇಲ್ಲ, ಈಗ ತಾನೇ ಹಿಂದ್ಗಡೆ ಬಾಗ್ಲಿಂದ ಒಂದು ಅಪ್ಪ ಬಂದು ಗಾಡಿ ಎತ್ತಿ ನನ್ಗೆ ಐಸ್ ಕ್ರೀಮ್ ತೊಗೊಳಕ್ಕೆ ಕಾಸು ಕೊಟ್ರು. ಈಗ ಮುಂದ್ಗಡೆ ಬಾಗ್ಲಿಂದ ಇನ್ನೊಂದು ಅಪ್ಪ ಬರ್ತಿದ್ದಾರೆ. ಅಯ್ಯಯ್ಯೋ ನಂಗೆ ಎಡೆಡಪ್ಪ, ಅಯ್ಯಯ್ಯೋ ನಂಗೆ ಎಡೆಡಪ್ಪ, ಅಯ್ಯಯ್ಯೋ ನಂಗೆ ಯಾರು ಎಡೆಡಪ್ಪ. ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಪಾಪ ಮೇಲೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಲೇ ಏನೇ ಆಯ್ತು? ಅಯ್ಯೋ ನಾನು ಬದುಕಿರ್ಬಾರ್ದು ರೀ, ನಾನು ಬದುಕಿರ್ಬಾರ್ದು. ಯಾಕೆ ಯಾಕೆ? ವಿಜು, ನಾನು ಅವ್ನಿಗೆ ಮಸಾಲೆ ವಡೆ ತಿನ್ಸಕ್ ಹೋಗಿ ಮೈಯೆಲ್ಲ ಮುಟ್ಬಿಟ್ಟೆ. ಅಯ್ಯಯ್ಯ, ಅಷ್ಟೇ ತಾನೇ ಬಿಡು. ನೀನ್ ಶೀಲಿಕ್ಕಿನಾಗಿಲ್ಲ ತಾನೇ? ನೀವೇನೋ ನಂಬಿಟ್ರಿ, ಆದ್ರೆ ಊರವರೆಲ್ಲ ನಂಬೇಕಲ್ಲ. ಅವ್ರೇನಾದ್ರೂ ನನ್ ಶೀಲದ ಬಗ್ಗೆ ಅನುಮಾನ ಪಟ್ರೆ ನಾನು ಏನ್ರಿ ಮಾಡ್ಲಿ? ಮಸಾಲೊಡೆಗೂ ಶೀಲಕ್ಕೂ ಏನೇ ಸಂಬಂಧ? ವಿಜು, ನನ್ ಮನ್ಸು ಪಟ್ಪಟ ಅಂತ ಓಡ್ಕೋತಾ ಇದೆ. ನಾನು ಈ ಮಸಾಲೆ ವಡೆ ಮಾಡ್ಲೇಬಾರ್ದಾಗಿತ್ತು. ಅಯ್ಯೋ ಮಾಡ್ಬಾರ್ದಾಗಿತ್ತು. ಈ ಮಸಾಲ ವಡೆ ಮರ್ತೋಗ್ಬಿಡಿ. ಈಗ ನಂತರ ಇನ್ನೊಬ್ಬ ಇದಾನಲ್ಲ, ಏನ್ ಮಾಡ್ಬೇಕು ಅಂತ ಐಡಿಯಾ ಕೊಡಿ. ನೋಡು ವಿಜು, ನಿನ್ ತರ ಇನ್ನೊಬ್ಬ ಇರೋದು ಯಾವತ್ತಿದ್ರು ಡೇಂಜರ್. ಈಗ ನೀನ್ ಏನ್ ಮಾಡ್ತೀಯ ಗೊತ್ತಾ? ನೇರವಾಗಿ ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ಮರಿಯಾಗಿ ನಿಂತು ಅವನ್ ಏನೇನ್ ಮಾಡ್ತಾನೆ ಅನ್ನೋದನ್ನ ವಾಚ್ ಮಾಡ್ಬೇಕು. ಕರೆಕ್ಟ್, ಒಳ್ಳೆ ಐಡಿಯಾ. ಗುಡ್ ಲಕ್.